ಐದನೇ ಅಧ್ಯಾಯದ 16ನೇ ಶ್ಲೋಕ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಜ್ಞಾನೇನ ತತ್ ಜ್ಞಾನೇನ ತು ತತ್ ಅಜ್ಞಾನಂ ಯೇಷಾಂ ನಾಶಿತಂ ಆತ್ಮನಃ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಇಂದಿನ ಶ್ಲೋಕದಲ್ಲಿ ಬಂದಿರತಕ್ಕಂಥ ವಿಚಾರ, ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಖ್ಯಂತಿ ಜಂತವಃ. ಅಜ್ಞಾನದಿಂದ ನಮ್ಮ ಜ್ಞಾನ ಆವೃತವಾಗಿದೆ. ಯಾವತ್ತೂ ಅಷ್ಟೇ, ಯಾವ ವಿಚಾರದಲ್ಲಿ ಅಜ್ಞಾನವಿರುತ್ತೋ ಅದರ ಬಗ್ಗೆ ನಮಗೆ ತಿಳುವಳಿಕೆ ಬರೋದಿಲ್ಲ. ಹಾಗಾಗಿ ಅಜ್ಞಾನದಿಂದಾಗಿ ಜ್ಞಾನ ಏನಾಗಿದೆ? ಆವೃತವಾಗಿದ್ದರೆ ಮುಚ್ಚಿ ಹೋಗಿದೆ ಅಂತ ಅರ್ಥ. ಅಜ್ಞಾನವು ನಮ್ಮ ಜ್ಞಾನವನ್ನು ಮುಚ್ಚಿಬಿಟ್ಟಿದೆ ಅಂತ ಬಂತು. ಸರಿ, ಅಜ್ಞಾನ ಜ್ಞಾನವನ್ನು ಮುಚ್ಚಿಸಿದರೆ ಆ ಮುಚ್ಚಿದ ಮುಚ್ಚೋಳವನ್ನು ತೆಗೆಯುವಂತ ಕ್ರಮ ಹೇಗೆ ಅನ್ನೋದನ್ನು ಕೃಷ್ಣ ಹೇಳ್ತಿದ್ದಾನೆ. ಜ್ಞಾನೇನ ತು ತದಜ್ಞಾನಂ ಯೇಷಾಂ. ಅಜ್ಞಾನ ಜ್ಞಾನವನ್ನು ಮುಚ್ಚಿಸತ್ತಲ್ವಾ? ಅಂದ್ರೆ ನೋಡಿ, ಎರಡು ಪರಸ್ಪರ ವಿರುದ್ಧವಾದದ್ದು. ಒಂದು ಜ್ಞಾನ, ಮತ್ತೊಂದು ಅಜ್ಞಾನ. ಅಜ್ಞಾನದ ಶಕ್ತಿ ಜಾಸ್ತಿ ಆದಾಗ ಜ್ಞಾನ ಮುಚ್ಚಿ ಹೋಗುತ್ತೆ, ಜ್ಞಾನ ಜಾಸ್ತಿ ಆದಾಗ ಅಜ್ಞಾನ ಕಳೆದು ಹೋಗುತ್ತೆ. ಹಾಗಾಗಿ ನಾವು ನಮ್ಮ ಅಜ್ಞಾನವನ್ನು ಏನ್ ಮಾಡ್ಕೊಳ್ಬೇಕು? ಕಡಿಮೆ ಮಾಡ್ಕೊಳ್ಬೇಕು. ಅಜ್ಞಾನ ಕಡಿಮೆ ಆಗ್ಬೇಕಾದ್ರೆ ಏನಾಗ್ಬೇಕು? ಜ್ಞಾನ ಜಾಸ್ತಿ ಆಗ್ಬೇಕು. ಅಷ್ಟೇ ಇರುವಂತದ್ದು. ಕತ್ತಲು, ಪ್ರಖರವಾದ ಕತ್ತಲೆ ಬಂತು ಅಂತಾದ್ರೆ ಬೆಳಕನ್ನು ನಾಶ ಮಾಡಿಬಿಡತ್ತೆ. ಪ್ರಖರವಾದ ಬೆಳಕು ಬಂತು ಅಂತಾದ್ರೆ ಕತ್ತಲೆಯನ್ನು ನಾಶ ಮಾಡುತ್ತೆ. ಇಷ್ಟೇ, ಪರಸ್ಪರ ವಿರುದ್ಧವಾದದ್ದು ಯಾವತ್ತೂ ಕೂಡ ಹಾಗೆ. ಎರಡಕ್ಕೆ ಪರಸ್ಪರ ವಿರೋಧವಿದೆ. ಕತ್ತಲೆ ಮತ್ತು ಬೆಳಕು ಎರಡು ಪರಸ್ಪರ ವಿರುದ್ಧವಾದದ್ದು. ಪ್ರಖರವಾದ ಬೆಳಕು ಬಂದ್ರೆ ಕತ್ತಲೆ ಓಡುತ್ತೆ, ಪ್ರಖರವಾದ ಕತ್ತಲೆ ಬಂದ್ರೆ ಬೆಳಕು ಓಡ್ಬಿಡುತ್ತೆ. ಹಾಗೆ ಅಜ್ಞಾನ ಜಾಸ್ತಿ ಆದ್ರೆ ಜ್ಞಾನ ಕಳೆದು ಹೋಗ್ಬಿಡುತ್ತೆ, ಜ್ಞಾನ ಜಾಸ್ತಿ ಆಯಿತು ಅಂತಂದ್ರೆ ಅಜ್ಞಾನ ನಾಶವಾಗುತ್ತೆ. ಹಾಗಾಗಿ ತದಜ್ಞಾನಂ ಯೇಷಾಂ ತದಜ್ಞಾನಂ ಜ್ಞಾನೇನ ಆವೃತಂ. ಜ್ಞಾನೇನ, ಯಾರ ಅಜ್ಞಾನವು ಜ್ಞಾನದಿಂದ ನಾಶವಾಗಿದೆ, ಯಾರ ಅಜ್ಞಾನ ಜ್ಞಾನದಿಂದ ನಾಶವಾಗಿದೆ ಅವರಿಗೆ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಸೂರ್ಯ ಇಡೀ ಜಗತ್ತನ್ನ ಬೆಳಗ್ತಾನೆ. ಅದೇ ರೀತಿಯಲ್ಲಿ ತತ್ಪರಂ, ಪರಂ ತತ್. ತತ್ ಅಂದ್ರೆ ಸರ್ವತ್ರ ವ್ಯಾಪ್ತನಾದ ಭಗವಂತ. ಪರಂ, ಅವನು ಪರತತ್ವ, ಅವನನ್ನು ನಾವು ಕಾಣ್ಲಿಕ್ಕಾಗತ್ತೆ. ಎಷ್ಟೊತ್ತು ನಮಗೆ ಅಜ್ಞಾನವಿರುತ್ತೋ, ಅಜ್ಞಾನವಿದ್ದಷ್ಟು ದಿವಸ ನಾವು ದೇವರನ್ನ ಕಾಣ್ಲಿಕ್ಕಾಗೋದಿಲ್ಲ. ದೇವರನ್ನ ಕಾಣ್ಲಿಕ್ಕಾಗೋದಿಲ್ಲ, ನಮ್ಮನ್ನು ನಾವು ತಿಳಿಲಿಕ್ಕೆ ಸಾಧ್ಯವಿಲ್ಲ, ಜಗತ್ತನ್ನ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನಮ್ಮಲ್ಲಿದ್ದಂತ ಅಜ್ಞಾನ ಹೋಗುತ್ತೆ, ಆಗ ನಾವು ಜಗತ್ತನ್ನ ತಿಳಿತೀವಿ, ನಮ್ಮನ್ನ ನಾವು ತಿಳಿತೀವಿ, ನಮ್ಮ ಮತ್ತು ಜಗತ್ತಿನ ನಿಯಾಮಕನಾಗಿರ್ತಕ್ಕಂಥ ಭಗವಂತನನ್ನ ತಿಳಿತೀವಿ. ಕತ್ತಲೆ ಇದ್ದಷ್ಟು ದಿವಸ ಜಗತ್ತನ್ನ ನೋಡ್ಲಿಕ್ಕಾಗಲ್ಲ. ಕತ್ತಲೆ ಹೋಗಿ ಸೂರ್ಯನ ಬೆಳಕು ಬಂತು ಅಂತಾದ್ರೆ ಜಗತ್ತನ್ನು ನೋಡ್ತೀವೋ ಇಲ್ವೋ? ಆದಿತ್ಯವತು. ಅದೇ ರೀತಿಯಲ್ಲಿ ಅಜ್ಞಾನ ಹೋಯ್ತು ಅಂತಾದ್ರೆ, ಅಜ್ಞಾನ ಹೋಗ್ಬೇಕಾದ್ರೆ ಅಸ್ತ್ರ ಯಾವುದು? ಜ್ಞಾನ. ಜ್ಞಾನೇನ, ಅದಕ್ಕೆ ತೃತೀಯ ವಿಭಕ್ತಿ, ಅದು ಕರ್ಣ, ಅದು ಸಾಧನ. ಅಜ್ಞಾನ ನಾಶಕವಾದ ಒಂದು ಸಾಧನ ಯಾವುದು ಅಂತ ಹೇಳಿದ್ರೆ ಅದು ಜ್ಞಾನ. ಜ್ಞಾನದ ಮೂಲಕವಾಗಿ ಅಜ್ಞಾನವನ್ನ ನಾಶ ಮಾಡ್ಕೊಳ್ಬೇಕು. ಜ್ಞಾನದ ಮೂಲಕವಾಗಿ ಅಜ್ಞಾನವನ್ನು ನಾವು ನಾಶ ಮಾಡ್ಕೊಂಡ್ವಿ ಅಂತಾದ್ರೆ ನಮ್ಮ ಸ್ವರೂಪ ಜ್ಞಾನ, ನಮ್ಮ ಬಿಂಬನಾಗಿರ್ತಕ್ಕಂಥ ಪರಮಾತ್ಮನ ಜ್ಞಾನ, ಮತ್ತು ನಮ್ಮ ಎರಡು ಚೇತನ, ಒಂದು ಪರಮಚೇತನ ಮತ್ತೊಂದು ನಾವು, ನಮ್ಮ ನಡುವೆ ಇರತಕ್ಕಂತಹ ಈ ಭಗವಂತ ಎಂತಕ್ಕಂಥ ತತ್ವ, ಅವನ ಜ್ಞಾನ, ಇದೆಲ್ಲವೂ ಕೂಡ ನಮಗೆ ಬರುವಂತದ್ದಾಗತ್ತೆ. ಹಾಗಾಗಿ ಜ್ಞಾನೇನ ತದಜ್ಞಾನಂ. ಜ್ಞಾನ ಎಂಬುದು ಅಜ್ಞಾನದ ನಾಶಕ ಎಂಬತಕ್ಕಂಥ ವಿಚಾರವನ್ನು ಪರಮಾತ್ಮ ಇಲ್ಲಿ ಹೇಳಿದ್ದಾನೆ. ಒಂದಂಶ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಬರೀ ಅಜ್ಞಾನಂ ಅಂತ ಹೇಳಿದ್ರೆ ಇಲ್ಲ, ತತ್ ಅಜ್ಞಾನಂ ಅಂತ ಹೇಳಿದ್ದಾರೆ. ಆ ಅಜ್ಞಾನ, ಅಂತಹ ಅಜ್ಞಾನ. ಏನದು ಅಂತಹ ಅಜ್ಞಾನ? ಅದು ಜ್ಞಾನದಿಂದ ನಾಶವಾಗುವಂಥದ್ದು. ಅಂತಹ ಅಜ್ಞಾನ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಅಜ್ಞಾನ ಅಂದ್ರೆ ಅದು 5 ರೀತಿಯಲ್ಲಿದೆ. ಅಜ್ಞಾನಕ್ಕೆ 5 ಮುಖ, ಅಜ್ಞಾನದ ಮುಖ 5. ಅದನ್ನ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳೋದಾದ್ರೆ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ. ಅವಿದ್ಯಾಂ ಪಾಂಚಪರ್ವಣೀಂ. ಅವಿದ್ಯಾ ಅಂದ್ರೆ ಅಜ್ಞಾನ. ಅಜ್ಞಾನದ 5 ರೂಪ ಯಾವುದು ಅಂದ್ರೆ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಎಂಬುದಾಗಿ 5 ರೀತಿಯಲ್ಲಿ ಅಜ್ಞಾನ ಎಂಬುವಂಥದ್ದು ಇರುವಂಥದ್ದು. ಅದರ ವಿವರಣೆ, ತಮಸ್ಸು ಅಂತ ಹೇಳಿದ್ರೆ ಕತ್ತಲೆ ಅಂದ್ರೆ ಏನು? ಒಂದು ವಿಚಾರ ನಮಗೆ ಗೊತ್ತಿಲ್ಲದೆ ಇರುವಂಥದ್ದು, ಅದು ಅದು ತಮಸ್ಸು. ಯಾವುದೋ ಒಂದ್ರ ಬಗ್ಗೆ, ಉದಾಹರಣೆಗೆ ದೇವರ ಬಗ್ಗೆ ತಿಳುವಳಿಕೆ ಇಲ್ಲ, ಅದು ತಮಸ್ಸು. ದೇವರ ಬಗ್ಗೆ
ದೇವರ ನಿಯಂತ್ರಣಕ್ಕೆ ಒಳಪಟ್ಟಂತ ನನ್ನ ಬಗ್ಗೆ ತಿಳುವಳಿಕೆನೇ ಇಲ್ಲದೆ ಇರತಕ್ಕಂಥದ್ದು ತಮಸ್ಸು. ಅದು ಕೇವಲ ಅಜ್ಞಾನ. ಮೋಹ ಎರಡನೇದು. ಅಜ್ಞಾನದ ಎರಡನೇ ಹಂತ ಇದೆಯಲ್ಲ, ಅದು ಮೋಹ. ಮೊದಲನೇದು ನೋಡಿ, ಅಜ್ಞಾನ, ತಿಳುವಳಿಕೆ ಇಲ್ಲ, ಅದು ತೊಂದರೆ ಇಲ್ಲ. ತಿಳುವಳಿಕೆ ಇಲ್ಲದನ್ನ ನಾವು ತಿಳ್ಕೊಳ್ಬಹುದು, ಅದರ ಜ್ಞಾನ ಪಡಿಬಹುದು. ಅದು ಎರಡನೇದು ಇದೆಯಲ್ಲ, ಮೋಹ, ವಿಪರೀತ ಜ್ಞಾನ. ಅದರ ಅರ್ಥ ಏನು? ಒಂದನ್ನ ತಪ್ಪಾಗೇ ತಿಳ್ಕೊಳ್ಳೋದು. ಈಗ ದೇವರ ಬಗ್ಗೆ ಗೊತ್ತಿಲ್ಲ ಅನ್ನೋದು ಒಂದಾಯ್ತು, ಅದು ಅಜ್ಞಾನ. ಆದ್ರೆ ದೇವರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಬಿಟ್ಟೋದು. ದೇವರು ಅಂತ ಜಗತ್ತಿನಲ್ಲಿ ಇಲ್ವೇ, ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅಂತ ತಿಳಿದುಕೊಳ್ತಕ್ಕಂಥದ್ದು. ನನ್ನ ಬಿಟ್ಟ ಭಗವಂತನೇ ಇಲ್ಲ, ಹೀಗೆ ತಿಳಿದುಕೊಳ್ಳುವ ತಪ್ಪಾದ ತಿಳುವಳಿಕೆ ಇದ್ರೆ ಅದು ವಿಪರೀತ ಜ್ಞಾನ. ಮೊದಲನೇದು ಅಜ್ಞಾನ, ಎರಡನೇದು ವಿಪರೀತ ಜ್ಞಾನ. ಒಂದರ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳುವಂಥದ್ದು. ನಾನೇ ಎಲ್ಲರಿಗಿಂತಲೂ ಕೂಡ ಸುಪ್ರೀಂ, ನನ್ನನ್ನು ಬಿಟ್ಟು ಯಾರು ಕೂಡ ಇಲ್ಲ ಅಂತ ತಿಳ್ಕೊಳ್ಳುವಂಥದ್ದೆಯಲ್ಲ, ಅದೇನಾಗತ್ತೆ? ಮೋಹ, ಎರಡನೇ ಹಂತ. ಇನ್ನು ಮೂರನೇ ಹಂತದ ಅಜ್ಞಾನದ ಮೂರನೇ ಹಂತ ಇದ್ರೆ ಮಹಾಮೋಹ. ಮಹಾಮೋಹ ಅಂತ ಹೇಳ್ಕೊಂಡ್ರೆ, ಮೊದಲನೇ ಹಂತದ್ದು ಏನಾಯ್ತು? ತಮಸ್ಸು, ತಿಳುವಳಿಕೆ ಇಲ್ಲದೆ ಇರುವಂಥದ್ದು ಅಜ್ಞಾನ. ಎರಡನೇ ಹಂತ ಮೋಹ, ತಪ್ಪಾಗಿ ತಿಳಿದದ್ದು, ವಿಪರೀತ ಜ್ಞಾನ. ಮೂರನೇ ಹಂತ ಇದೆಯಲ್ಲ, ಅದು ಮಹಾಮೋಹ ಅಂತ ಹೆಸರಕ್ಕೆ. ಮಹಾಮೋಹ ಅಂತ ಹೇಳಿದ್ರೆ ವಿಪರೀತ ಜ್ಞಾನದಲ್ಲಿ ಆಗ್ರಹ. ನಾನೇನ್ ತಪ್ಪಾಗಿ ತಿಳ್ಕೊಂಡಿದ್ದೇನೆ, ಅದೇ ಸರಿ ಅಂತ. ನಾನು ಹಗ್ಗವನ್ನು ನೋಡಿ ಹಾವು ಅಂತ ತಿಳ್ಕೊಂಡಿದ್ದೇನೆ, ನಾನೊಬ್ಬನೇ ಹಾವು ಅಂತ ವಾದ ಮಾಡ್ತಿದ್ದೇನೆ. ಜಗತ್ತಿನಲ್ಲಿರುವಂತ 99.99% ಎಲ್ಲರೂ ಕೂಡ ಅದನ್ನ ಹಗ್ಗ, ಅದು ಹಾವಲ್ಲ, ಅದು ಹಗ್ಗ ಹಾವಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಮಾತ್ರ ನಾನು ತಿಳ್ಕೊಂಡಿದ್ದೇ ಸರಿ, ನಾನು ಹೇಳಿದ್ದೇ ಸರಿ ಎಂಬುದಾಗಿ ಹಠ ಮಾಡ್ತಾ ಇರುವಂಥದ್ದು. ಅದೇನಾಗತ್ತೆ? ಮಹಾಮೋಹ, ವಿಪರೀತ ಜ್ಞಾನದಲ್ಲಿ ಆಗ್ರಹ. ನಾವು ತಪ್ಪಾಗಿ ತಿಳಿದಿದೆಯಲ್ಲ, ಅದರ ಬಗ್ಗೆ ಹಠ. ನಾನು ತಿಳಿದಿದ್ದೇ ಸರಿ, ನಾನು ಹೇಳಿದ್ದೇ ಸರಿ ಅಂತ ಹಠ ಮಾಡುವಂಥದ್ದು. ಜಗತ್ತಿನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಕೂಡ ಅದರ ಬಗ್ಗೆ ನಿರೂಪಣೆಯನ್ನ ಮಾಡಿ ಅದರ ಯಥಾರ್ಥವನ್ನ ತಿಳಿಸಿಕೊಟ್ಟರೂ ಕೂಡ ಸರಿಯಾಗಿ ತಿಳಿದುಕೊಳ್ಳದೆ ಇರತಕ್ಕಂಥದ್ದು. ಹಾಗೆ ವಿಪರೀತ ಜ್ಞಾನದಲ್ಲಿ ಆಗ್ರಹ. ಇನ್ನು ನಾಲ್ಕನೇ ಹಂತ ಅಜ್ಞಾನದ್ದು ತಾಮಿಸ್ರ. ತಾಮಿಸ್ರ ಅಂತ ಹೇಳಿದ್ರೆ ವಾಸ್ತವದ ಮೇಲೆ ಕೋಪ. ಯಾವುದು ವಸ್ತುಸ್ಥಿತಿ, ಯಾರು ಸರಿ ಇದ್ದಾರೆ, ಯಾರು ಸಾತ್ವಿಕ ಮಾರ್ಗದಲ್ಲಿದ್ದಾರೆ, ಯಾರು ಸತ್ಯ ಮಾರ್ಗದಲ್ಲಿದ್ದಾರೆ ಅಂತ ವ್ಯಕ್ತಿಗಳ ಬಗ್ಗೆ, ಅಂತ ವಿಷಯಗಳ ಬಗ್ಗೆ ಕೋಪ. ಯಥಾರ್ಥ ಜ್ಞಾನದ ಮೇಲೆ ಕೋಪ. ವಾಸ್ತವ ಸಂಗತಿಗಳು ಅಂತೇನಿದ್ದಾವೋ, ತತ್ವ, ತತ್ವವಾದದ ಬಗ್ಗೆ, ಅಂದ್ರೆ ವಾಸ್ತವ ಸಂಗತಿ, ಯಥಾರ್ಥದ ಬಗ್ಗೆ, ಇದ್ದದ್ದನ್ನ ಇದ್ದಾಗೆ ಒಪ್ಪಿಕೊಳ್ಳುವುದರ ಬಗ್ಗೆ ಆಗ್ರಹ, ಒಪ್ಪುವುದೇ ಇಲ್ಲ. ಅದು ಯಥಾರ್ಥದ ಜ್ಞಾನದ ಮೇಲೆ ಕೋಪ ಇದೆಯಲ್ಲ, ಅದಕ್ಕೆ ತಾಮಿಸ್ರ ಅಂತ ಕರೀತಕ್ಕಂಥದ್ದು. ಕೊನೇ ಹಂತ ಇದೆಯಲ್ಲ, ಅಂಧತಾಮಿಸ್ರ. ಯಾರು ಸರಿಯಾಗಿ ತಿಳ್ಕೊಂಡವನೊಂದಿದ್ದಾನೋ ಅವನನ್ನ ಕೊಂದು ಬಿಡಬೇಕು ಅನ್ನೋ ಒಂದು ನೀಚ ಆಲೋಚನೆ. ಸರಿ ಇದ್ದವರೆಲ್ಲರನ್ನು ಕೂಡ ಸರಿ ಇಲ್ಲ ಅಂತ ಹೇಳೋದ್ರ ಜೊತೆಗೆ, ಸರಿ ಇದ್ದವರು ಯಾರು ಕೂಡ ಜಗತ್ತಿನಲ್ಲಿ ಇರಲೇಬಾರದು ಅಂತ ಬಯಸೋದಿದೆಯಲ್ಲ, ಅದು ಅಂಧತಾಮಿಸ್ರ. ಇಂಥ ವ್ಯಕ್ತಿಗಳನ್ನ ನಾವು ನಮ್ಮ ಮಧ್ಯೆ ಎಷ್ಟೋ ಜನ ನೋಡ್ತೀವಿ ಅಲ್ಲ. ಕೆಲವರು ತಿಳುವಳಿಕೆ ಇರೋದಿಲ್ಲ, ಅದು ಅಂಥವ್ರಿಗೆ ನಾವು ತಿಳಿ ಹೇಳಬಹುದು. ಆದ್ರೆ ಕೆಲವರಿಗೆ ತಪ್ಪು ತಿಳುವಳಿಕೆ ಇರುತ್ತೆ, ಅವರನ್ನು ಕಷ್ಟಪಟ್ಟು ಸರಿಯಾದ ಮಾರ್ಗಕ್ಕೆ ತಂದು ಬಿಡಬಹುದು. ಆದ್ರೆ ಇನ್ನು ಕೆಲವರಿಗೆ ತಾವು ತಪ್ಪು ತಿಳಿದಿದ್ದಾರಲ್ಲ, ಅದನ್ನೇ ಸರಿ ಅಂತ ಹಠ ಮಾಡುವಂತ ಒಂದು ವ್ಯಕ್ತಿತ್ವ ಇರುತ್ತೆ. ಅಂಥವ್ರು ಬಹಳ ಕಷ್ಟ ಅವರು. ಇನ್ನು ತಾಮಿಸ್ರ, ಸರಿಯಾಗಿ ತಿಳಿದವರ ಬಗ್ಗೆ ನೋಡಿ, ತಾನು ತಪ್ಪಾಗಿ ತಿಳಿದಿದ್ದು ಸರಿ ಅಂತ ಹಠ. ಅದರ ಜೊತೆಗೆ ನಾಲ್ಕನೇ ಹಂತ ಯಾವುದು? ತಾಮಿಸ್ರ, ಸರಿಯಾಗಿ ತಿಳಿದವರ ಮೇಲೆ ಕೋಪ. ಯಾರು ಒಳ್ಳೆಯವರು ನೋಡಿ ಅವರಿಗಾಗಲ್ಲ. ಒಳ್ಳೆ ಮಾರ್ಗದಲ್ಲಿದ್ದಾರೆ, ಒಳ್ಳೆ ವ್ಯಕ್ತಿತ್ವ ಇದೆ, ಒಳ್ಳೆ ಸ್ಥಾನಮಾನ ಇದೆ, ಒಳ್ಳೆ ಗೌರವ ಇದೆ ಸಮಾಜದಲ್ಲಿ ಅವರಿಗೆ ಅಂತ ಆದ್ರೆ ಅಂಥವ್ನು ಕಂಡ್ರೆ ಇವ್ರಿಗಾಗಲ್ಲ. ಹಾಗೆ ತಾಮಿಸ್ರ, ಅಂಧ ತಾಮಿಸ್ರ. ಕಂಡ್ರೆ ಆಗಲ್ಲ ಅನ್ನೋದು ನಾಲ್ಕನೇ ಹಂತ. ಆದ್ರೆ ಯಾರು ಆತರ ನ್ಯಾಯ ಮಾರ್ಗದಲ್ಲಿ ಇರ್ತಾರೋ, ಸತ್ಯ ಮಾರ್ಗದಲ್ಲಿ ಇರ್ತಾರೋ ಅವರು ಜಗತ್ತಿನಲ್ಲಿ ಇರಲೇಬಾರದು, ಅವ್ರನ್ನ ಕೊಂದು ಬಿಡುತ್ತೇನೆ, ಅವ್ರನ್ನ ಹೇಗಾರು ಮಾಡಿ ಅವ್ರನ್ನ ಮುಗಿಸ್ಬಿಡಬೇಕು ಅಂತ ಒಂದು ನೀಚ ಆಲೋಚನೆ ಇದೆಯಲ್ಲ, ಒಂದು ಅಂಧ ತಾಮಿಸ್ರ. ಕೃಷ್ಣ ಬರೀ ಅಜ್ಞಾನಂ ಅಂತ ಹೇಳಿ ಶ್ಲೋಕದಲ್ಲಿ, ತದಜ್ಞಾನಂ, ತತ್ ಅಂದ್ರೆ ವ್ಯಾಪ್ತವಾದ, ವಿಸ್ತಾರವಾಗಿರ್ತಕ್ಕಂಥ ಅಜ್ಞಾನ ಇದೆ. ಅಜ್ಞಾನ ಅಂದ್ರೆ ಏನು? ತಿಳುವಳಿಕೆ ಇಲ್ಲದೆ ಇರತಕ್ಕಂಥದ್ದು. ಆ ತಿಳುವಳಿಕೆ ಇಲ್ಲ ಎಂಬುದರಲ್ಲೂ ಕೂಡ ಹೀಗೆ ಭಿನ್ನ ಭಿನ್ನ ಪ್ರಕಾರಗಳಿದ್ದಾವೆ. ಇಂತಹ ಅಜ್ಞಾನ ಎಂಬುವಂಥದ್ದು ಏನಿದೆ, ಯೇಷಾಂ ತದಜ್ಞಾನಂ, ಯಾರ ಇಂತಹ ಒಂದು ಅಜ್ಞಾನವು, ಅಜ್ಞಾನ ಅಂದ್ರೆ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಎಂಬತಕ್ಕಂಥ ಒಂದು ಈ ಒಂದು ಅಜ್ಞಾನದ ಭಿನ್ನ ಭಿನ್ನ ಕವಲುಗಳಿದ್ದಾವೆ. ಅದು ಆತ್ಮನಃ ಜ್ಞಾನೇನ ಆತ್ಮನಃ ನಾಶಿತಂ. ನಾಶ ಆಗೋದಂದ್ರೆ, ಅಜ್ಞಾನ ನಾಶ ಹೇಗಾಗತ್ತೆ ಅಂದ್ರೆ ಆತ್ಮನಃ ಜ್ಞಾನೇನ, ದೇವರ ಬಗ್ಗೆ ನಾವು ತಿಳ್ಕೊಳ್ಬೇಕು. ದೇವರ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ
ದೇವರು, ದೇವರಿಂದ ನಿರ್ಮಾಣವಾದ ಜಗತ್ತು, ದೇವರ ನಿಯಂತ್ರಣದಲ್ಲಿರತಕ್ಕಂಥ ನಾವೆಲ್ಲ ಚೇತನರು. ಈಗ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕು, ಚೇತನದರ ಬಗ್ಗೆ. 84 ಲಕ್ಷ ಜೀವಿಗಳ ಅಸಾಮರ್ಥ್ಯ ನಮ್ಮ ಸಾಮರ್ಥ್ಯ, ಮತ್ತು ಜಗತ್ತು, ಮತ್ತು ಈ ಜಗತ್ತನ್ನ ಸೃಷ್ಟಿ ಮಾಡಿದ ನಮ್ಮನ್ನ ನಿಯಂತ್ರಣ ಇರ್ತಕ್ಕಂಥ ಭಗವಂತ, ಅವನನ್ನ ತಿಳ್ಕೊಂಡಾಗ ನಮ್ಮಲ್ಲಿ ಇದ್ದಂತ ಅಜ್ಞಾನ ಹೋಗುತ್ತೆ. ದುರ್ಯೋಧನ ದೇವರ ಬಗ್ಗೆ ತಿಳಿದಿಲ್ಲ, ಕೃಷ್ಣ ಎದುರುಗಡೆ ಇದ್ರೂ ಕೂಡ ದೇವರ ಬಗ್ಗೆ ತಿಳಿದಿಲ್ಲ. ಅಲ್ಲಿಗೆ ಏನಾಯ್ತು ಅಂತ ದೇವರ ಬಗ್ಗೆ ವಿರೋಧವನ್ನ ಮಾಡದ, ದೇವರ ಪಕ್ಷಪಾತದಲ್ಲಿ ಇದ್ದವರನ್ನ ಕೊಲ್ಲಬೇಕು ಅಂತ ಅನೇಕ ರೀತಿಯಲ್ಲಿ ಹೊಂಚನ್ನ ಹಾಕದ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಎಷ್ಟೆಲ್ಲ ಹೇಳಿದ್ರು, ವಿದುರ, ಇವರಲ್ಲಿ ಎಷ್ಟೇ ಉಪದೇಶ ಮಾಡೋದು ತಲೆಗೆ ಹೋಗ್ಲೇ ಇಲ್ಲ. ಅವರನ್ನೇ ಕೊಲ್ಲಬೇಕು, ಅವರನ್ನೇ ಗಡಿಪಾರ ಮಾಡಬೇಕು ಅಂತ ಅಂದ್ಕೊಂಡ ಹೊರತಾಗಿ ಅವನಿಗೆ ಯಾವತ್ತೂ ಒಂದು ಸಾಸಿವೆ ಕಾಳಷ್ಟು ಒಳ್ಳೆ ಬುದ್ಧಿ ಬರಲೇ ಇಲ್ಲ ಅಲ್ವಾ. ಹಾಗಾಗಿ ಯಾರೋ ಒಂದು ಅಜ್ಞಾನ, ಅದು ಆತ್ಮನಃ ಜ್ಞಾನೇನ, ಭಗವಂತನ ಒಂದು ಜ್ಞಾನದಿಂದಾಗಿ, ಆತ್ಮನಃ ನಾಶಿತಂ, ಆತ್ಮನ 2 ಬಾರಿ ಇಟ್ಕೊಳ್ಬೇಕು, ಭಗವಂತನ ತತ್ವಜ್ಞಾನದಿಂದಾಗಿ ಆತ್ಮನಃ ನಾಶಿತಂ. ಒಂದು ಆತ್ಮನಃ ಷಷ್ಠೀ ಭಕ್ತಿ ಏಕವಚನ, 2ನೇ ಬಾರಿ ಇಟ್ಕೊಳ್ತಕ್ಕಂಥ ಆತ್ಮನಃ ಎಂಬುವಂಥದ್ದು ಪಂಚಮೀ ಭಕ್ತಿ ಏಕವಚನ. ಆತ್ಮನಃ ನಾಶಿತಂ, ಭಗವಂತನ ಅನುಗ್ರಹದಿಂದ. ಯಾಕಂದ್ರೆ ಏನೇ ಆಗ್ಬೇಕು, ನಮ್ಗೆ ಒಳ್ಳೇದಾಗ್ಬೇಕಾದ್ರೂ ಕೆಟ್ಟದ್ದಾಗಬೇಕಾದ್ರೂ ನಮ್ಗೆ ಒಳ್ಳೆ ಬುದ್ಧಿ ಕೊಡೋನು, ಕೆಟ್ಟ ಬುದ್ಧಿ ಪರಿಹಾರ ಮಾಡೋ ಎಲ್ಲ ಭಗವಂತನೇ. ಹಾಗಾಗಿ ಆತ್ಮನಃ, ಭಗವಂತನ ಅನುಗ್ರಹದಿಂದಾಗಿ ನಾಶಿತಂ. ತೇಷಾಂ ಜ್ಞಾನಂ, ಅಂತಹ ವ್ಯಕ್ತಿಗಳ ಜ್ಞಾನವು ಆದಿತ್ಯವತು, ಸೂರ್ಯನಂತೆ, ತತ್ ಪರಂ, ಆ ಪರತತ್ವವನ್ನು ಪ್ರಕಾಶೇತಿ, ಪ್ರಕಾಶಗೊಳಿಸುತ್ತದೆ. ಅಂದ್ರೆ ನಮಗೆ ದೇವರ ಜ್ಞಾನ ಬರಬೇಕು, ಭಗವಂತನ ಒಂದು ದಿವ್ಯವಾದ ಬೆಳಕು ನಮ್ಮಲ್ಲಿ ಬೆಳಗಬೇಕು ಅಂತಾದ್ರೆ ನಮ್ಮ ಒಳಗಿದ್ದಂತ ಅಜ್ಞಾನ ದೂರವಾಗಬೇಕು. ನಮ್ಮೊಳಗಿದ್ದ ಅಜ್ಞಾನ ದೂರವಾಗಬೇಕಾದ್ರೆ ದೇವರ ಬಗ್ಗೆ ಹಂತ ಹಂತವಾಗಿ ತಿಳಿತಾ ಹೋಗ್ಬೇಕು. ಅಂದ್ರೆ ಶಾಸ್ತ್ರಗಳನ್ನ, ಗೀತೆ, ರಾಮಾಯಣ, ಮಹಾಭಾರತ, ಉಪನಿಷತ್ತು, ವೇದ, ಪುರಾಣ ಇವುಗಳನ್ನು ಓದ್ತಾ 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 ದೇವರ ಬಗ್ಗೆ ತಿಳುವಳಿಕೆ ಬರ್ತಾ ಹೋಗುತ್ತೆ. ದೇವರ ಬಗ್ಗೆ ತಿಳುವಳಿಕೆ ಬರುವುದರ ಜೊತೆಗೆ ಚೇತನಗಳ ಬಗ್ಗೆ, ದೇವರಿಂದ ನಿಯಂತ್ರಣಕ್ಕೆ ಒಳಪಟ್ಟಂತ ನಮ್ಮ ಬಗ್ಗೆ ನಮಗರಿವಾಗತ್ತೆ. ಅದರ ಜೊತೆಗೆ ದೇವರಿಂದ ಸೃಷ್ಟವಾದಂತ ಜಗತ್ತಿನ ಬಗ್ಗೆ ಜ್ಞಾನ ಬರುತ್ತೆ. ಅಲ್ಲಿಗೆ ಏನಾಗತ್ತೆ, ಆ ಭಗವಂತ ನಮ್ಮಲ್ಲಿದ್ದಂತಹ ಜ್ಞಾನವನ್ನ ಕಿತ್ತು ಹೊರಗಾಗ್ತಾನೆ. ಆ ಆತ್ಮನಃ ಒಂದು ಅನುಗ್ರಹದಿಂದ ನಮ್ಮ ಅಜ್ಞಾನ ದೂರವಾಗುತ್ತೆ. ಅಲ್ಲಿಗೆ ಮೊದಲು ಪರೋಕ್ಷ ಜ್ಞಾನ, ಶಾಸ್ತ್ರವನ್ನ ಓದಿ ದೇವರ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ಆದಿತ್ಯವತು, ಸೂರ್ಯ ಹೇಗೆ ಬೆಳಗಿ ಎಲ್ಲ ಕಡೆ ಬೆಳಕೊಂಡು ಕೊಡ್ತಾನೋ ಹಾಗೆ ಆ ಭಗವಂತ ನಮ್ಮೊಳಗೆ ದಿವ್ಯವಾಗಿ ಬೆಳಗ್ತಾನೆ, ಅವನ ಪ್ರಕಾಶವನ್ನು ತೋರಿಸ್ತಾನೆ. ತತ್ಪರಂ, ಆ ಪರತತ್ವವನ್ನು ಪ್ರಕಾಶಯತಿ, ಪ್ರಕಾಶಗೊಳಿಸುತ್ತದೆ. ತತ್, ಆ ಪರಂ ಪರತತ್ವವು ಜ್ಞಾನಂ, ಅವರ ಜ್ಞಾನವನ್ನು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪ್ರಕಾಶಯತಿ, ಪ್ರಕಟಗೊಳಿಸುತ್ತದೆ. ಅಂದ್ರೆ ನಾವು ನಮ್ಮೊಳಗೆ ದೇವರನ್ನ ಕಾಣಬೇಕು. ನಾವು ಪ್ರತಿಯೊಬ್ಬರೊಳಗೂ ದೇವರಿದ್ದಾನೆ, ನಮ್ಮೆಲ್ಲರ ಒಳಗೂ ದೇವರಿದ್ದಾನೆ. ಆದ್ರೆ ಆ ದೇವರು ಹೇಗಿದ್ದಾನೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾವಾಗ ನಮ್ಮೊಳಗಿರ್ತಕ್ಕಂಥ ಅಜ್ಞಾನ ದೂರವಾಗುತ್ತೋ ಆ ಭಗವಂತನೇ ನಮ್ಮ ಸ್ವರೂಪೇಂದ್ರಿಯದ ಮೂಲಕವಾಗಿ, ಸ್ವರೂಪೇಂದ್ರಿಯ ಸಾಕ್ಷಿ ಅಂತ ಅರ್ಥ, ನಮ್ಮ ಸಾಕ್ಷಿಯ ಮೂಲಕವಾಗಿ ನಮ್ಮ ಒಳಗಿದ್ದಂತ ಭಗವಂತನ ದರ್ಶನವನ್ನು ನಮಗಾಗುವಂತೆ ಮಾಡ್ತಾನೆ. ಅಲ್ಲಿಗೆ ನಮ್ಮ ಅಜ್ಞಾನವನ್ನ ಪರಿಹಾರ ಮಾಡುವನು ಭಗವಂತ, ನಮ್ಮ ಅಜ್ಞಾನ ಪರಿಹಾರ ಆಗ್ಲಿಕ್ಕೆ ಬೇಕಾದ ಜ್ಞಾನ ಕೊಡುವನು ಭಗವಂತ. ಆ ಜ್ಞಾನವನ್ನ ಕೊಟ್ಟ ನಂತರದಲ್ಲಿ ನಮ್ಮ ಒಳಗೆ ಇರತಕ್ಕಂಥ ದೇವರನ್ನ ತೋರಿಸುವನು ಕೂಡ ಭಗವಂತ. ಎಲ್ಲವೂ ಕೂಡ ಭಗವಂತನೇ ಮಾಡ್ತಕ್ಕಂಥದ್ದು. ಹಾಗಾಗಿ ಬ್ರಹ್ಮಣ್ಯಾದಾಯ ಕರ್ಮಾಣಿ ಅಂತ ಹಿಂದೆ ಕೃಷ್ಣ ಹೇಳಿದಾರ. ಎಲ್ಲ ಜವಾಬ್ದಾರಿಗಳನ್ನ ದೇವರಲ್ಲಿ ಇಟ್ಟು ನಮ್ಮ ಪಾಲಿನ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ಬೇಕು. ಒಂದು ರೀತಿಯಲ್ಲಿ ಅದರ ವಿವರಣೆ, ಆ ಶ್ಲೋಕವನ್ನ ಬಲಪಡಿಸ್ಲಿಕ್ಕೋಸ್ಕರವಾಗಿ, ಆ ಅರ್ಥವನ್ನ ಬಲಪಡಿಸ್ಲಿಕ್ಕೋಸ್ಕರವಾಗಿ ಕೃಷ್ಣ ಹೇಳಿರ್ತಕ್ಕಂಥ ಮಾತು ಈ ಶ್ಲೋಕ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶ್ರಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಶ್ರೀಕೃಷ್ಣಾರ್ಪಣಮಸ್ತು.